ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 43, ಪುಟ ಸಂಖ್ಯೆ 257. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಬಾಲ್ಯದಲ್ಲಿ ನಾನು ಕುಸ್ತಿಯಲ್ಲಿ ಆಸಕ್ತಿ ತೋರಿಸಿದ್ದೆ. ಇದಕ್ಕಾಗಿ ಉಸ್ತಾದನು ನನಗೆ ಒಂದು ರಕ್ಷೆಯನ್ನು ಕುತ್ತಿಗೆಗೆ ಕಟ್ಟಿಕೊಳ್ಳಲು ಕೊಟ್ಟಿದ್ದ. ಯಾರು ಜಟ್ಟಿಯಾಗ ಬಯಸುತ್ತಾನೋ ಅಂತಹವರು ಹಾಕಿಕೊಳ್ಳುವ ರಕ್ಷೆ ಅದಾಗಿತ್ತು. ಆ ಜಟ್ಟಿಯ ಮಾರ್ಗದರ್ಶನದಂತೆ ನಾನು ಹಲವಾರು ಕುಸ್ತಿಯ ಯುಕ್ತಿಗಳನ್ನು ಕಲಿತಿದ್ದೆ. ಅವನು ಹೇಳಿದ ರೀತಿಯ ಆಹಾರ ಸೇವನೆ ಹಾಗೂ ವ್ಯಾಯಾಮಗಳನ್ನು ಮಾಡುತ್ತಿದ್ದೆ. ಕುಸ್ತಿಯ ಆವರಣದಲ್ಲಿ ಮಣ್ಣು ಕೆತ್ತುವುದು, ನೆಲವನ್ನು ಸಮಗೊಳಿಸುವುದನ್ನು ಮಾಡುತ್ತಿದ್ದೆ. ಈ ಎಲ್ಲ ಕಾರ್ಯಗಳನ್ನು ಪೂರೈಸಿದ ನಂತರ ನನ್ನ ಗಮನ ನನ್ನ ಶರೀರದ ಮೇಲೆ ಹೋಗುತ್ತಿತ್ತು. ನನ್ನ ತೊಡೆ ಎಷ್ಟು ಗಟ್ಟಿಮುಟ್ಟಾಗುತ್ತಿದೆ, ಸ್ನಾಯುಗಳಿಂದ ಕೂಡಿದ ದೇಹ ಭಾಗ ಎಷ್ಟು ಬಲಿಷ್ಠವಾಗುತ್ತಿದೆ ಎಂದು ನೋಡಿಕೊಳ್ಳುತ್ತಿದ್ದೆ. ಉಸ್ತಾದನು ವಹಿಸುತ್ತಿದ್ದ ಎಲ್ಲ ಕೆಲಸಗಳನ್ನು ನಾನು ಸ್ವಲ್ಪ ಸಮಯದಲ್ಲೇ ಮಾಡಿ ಮುಗಿಸುತ್ತಿದ್ದೆ. ಕುಸ್ತಿ ಕೇಂದ್ರದಿಂದ ಮನೆಗೆ ಹಿಂತಿರುಗುವಾಗ ನನ್ನ ಮುಖದ ಮೇಲೆ ಕೆಂಪು ಮಣ್ಣು ಅಂಟಿಕೊಂಡಿರುವುದನ್ನು ನೋಡಿ, ಏನು ಈಗಷ್ಟೇ ಕುಸ್ತಿ ಕೇಂದ್ರದಿಂದ ಹಿಂತಿರುಗುತ್ತಿರುವೆಯಾ ಎಂದು ಯಾರಾದರೂ ಕೇಳಿದಾಗ ನನಗೆ ಹೆಮ್ಮೆ ಎನಿಸುತ್ತಿತ್ತು. ವರ್ಷಗಳನ್ನೇ ಕಳೆದು ನನ್ನ ಶರೀರವನ್ನು ಬಲಿಷ್ಠ ಹಾಗೂ ಆಕರ್ಷಕವಾಗಿ ಮಾಡಿಕೊಂಡಿದ್ದೆ. ನಾನು ತಿಳಿದೋ ತಿಳಿಯದೆಯೋ ನನ್ನ ಶರೀರವನ್ನು ಪ್ರದರ್ಶಿಸುತ್ತಿದ್ದೆ. ಅದು ನನ್ನ ಅಹಮ್ಮನ್ನು ಉಬ್ಬಿಸುತ್ತಿತ್ತು. ಕಬಡ್ಡಿ ಆಡುವಾಗ ನಾನು ಎದುರಾಳಿ ತಂಡದ ಸೀಮೆಯನ್ನು ದಾಟಿದಾಗ ಆ ತಂಡದ ಆಟಗಾರರು ನನ್ನ ದೃಢಕಾಯ ಶರೀರವನ್ನು ನೋಡಿ ಹೆದರುವಾಗ ನನಗೆ ಬಹಳ ಖುಷಿಯಾಗುತ್ತಿತ್ತು. ಆನಂತರ ನನ್ನ ಕುಸ್ತಿ ಬೋಧಕರು, ಈಗ ನೀನು ಪೂರ್ಣ ತರಬೇತಿಯನ್ನು ಮುಗಿಸಿರುವೆ, ಇನ್ನು ನೀನು ಕುಸ್ತಿ ಸ್ಪರ್ಧೆಯಲ್ಲೂ ಭಾಗವಹಿಸಬಹುದು ಎಂದಿದ್ದರು. ನಾನು ಬೇರೆ ಕುಸ್ತಿ ಕೇಂದ್ರಗಳಿಗೆ ಹೋಗಿ ಕುಸ್ತಿ ಮಾಡುವುದನ್ನು ಆನಂದಿಸುತ್ತಿದ್ದೆ. ಬೇಕೆಂದೇ ನನ್ನ ಕುಸ್ತಿ ಬೋಧಕರು ನನ್ನನ್ನು ನನಗಿಂತಲೂ ದೊಡ್ಡ ಹಾಗೂ ಬಲಿಷ್ಠರಾದ ಕುಸ್ತಿಪಟುಗಳೊಂದಿಗೆ ಕುಸ್ತಿ ಮಾಡಿಸುತ್ತಿದ್ದರು. ಹಾಗಾಗಿ ನಾನು ತುಂಬ ಶ್ರಮಪಟ್ಟು ಗೆಲ್ಲಬೇಕಾಗುತ್ತಿತ್ತು. ಆದರೆ ಅದರಲ್ಲಿಯೂ ನಾನು ಒಂದು ದಾರಿ ಹುಡುಕಿದೆ. ನಾನು ಕುಸ್ತಿಯ 2 ಬಗೆಯ ಕಸರತ್ತಿನಲ್ಲಿ ನಿಪುಣನಾಗಿದ್ದೆ. ಒಂದು ಕತ್ತರಿ ಹಿಡಿತ, ಇನ್ನೊಂದು ಲಂಗಿ, ಅಂದರೆ ಮಣ್ಣಿನಲ್ಲಿ ಎದುರಾಳಿಯನ್ನು ಹಿಡಿದುಕೊಳ್ಳುವುದು. ಈ 2 ಆವೃತ್ತಿಗಳಲ್ಲಿ ನಾನು ನನ್ನ ಎದುರಾಳಿ ಕುಸ್ತಿಪಟುವನ್ನು ಹಿಡಿತದಲ್ಲಿ ಹಿಡಿದುಕೊಂಡು ಪಂದ್ಯವನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದೆ. ಆಗಿನ ಕಾಲದಲ್ಲಿ ನನ್ನ ಕುಸ್ತಿ ಬೋಧಕರು ನನ್ನನ್ನು ವಿವಿಧ ಬಗೆಯ ಕುಸ್ತಿಯ ಪಂದ್ಯಗಳಿಗೆ ಕರೆದೊಯ್ಯುತ್ತಿದ್ದರು. ಆಗಿನ ಕಾಲದಲ್ಲಿ ನನ್ನ ಜೀವನದ ಗುರಿ ಸರ್ವಶ್ರೇಷ್ಠ ಪೈಲ್ವಾನ್ ಆಗುವುದಾಗಿತ್ತು. ನನ್ನ ಉಸ್ತಾದರು ಕೂಡ ನನ್ನ ಮೇಲೆ ಬಹಳಷ್ಟು ವಿಶ್ವಾಸ ಇರಿಸಿದ್ದರು. ಒಂದು ದಿನ ನೀನು ಇಡೀ ರಾಷ್ಟ್ರದಲ್ಲೇ ದೊಡ್ಡ ಕುಸ್ತಿಪಟು ಆಗುವೆ ಎಂದು ಅವರು ನನಗೆ ಹೇಳುತ್ತಿದ್ದರು. ಈ ರೀತಿಯಾಗಿ ನನ್ನ ಶಾರೀರಿಕ ಹಂತದ ಜ್ಞಾನದ ಹಿಂದೆ ಅದನ್ನು ಪ್ರದರ್ಶಿಸುವ ಅಭಿಲಾಷೆ ಅಡಗಿಕೊಂಡಿರುತ್ತಿತ್ತು. ನಾನು ಈ ಶಾರೀರಿಕ ಜ್ಞಾನವನ್ನು ಪಡೆದು ಇದರ ಸರ್ವಶ್ರೇಷ್ಠ ಶಿಖರವನ್ನು ತಲುಪುವಷ್ಟರಲ್ಲಿ ನನ್ನೊಳಗೆ ಇದ್ದಕ್ಕಿದ್ದಂತೆ, ಇದು ನಿನ್ನ ಮಾರ್ಗವಲ್ಲ, ನೀನು ಬೇರೆ ಎಲ್ಲಿಯಾದರೂ ಹೋಗಬೇಕು ಎಂಬ ಭಾವನೆಯೊಂದು ಬರಲಾರಂಭಿಸಿತು. ಆಗ ನನಗೆ ಇದು ನನ್ನ ಮಾರ್ಗವಲ್ಲ, ಇದರಲ್ಲಿ ನಾನು ಮುಂದುವರಿಯಬಾರದೆಂದು ಅನ್ನಿಸತೊಡಗಿತು. ಆನಂತರ ನನ್ನೊಳಗಿನ ವಾಣಿ ಅಂತರಂಗದಿಂದ ಹೀಗೆ ನುಡಿಯುತ್ತಿತ್ತು, ನಡೆಯಬಹುದಾದ ಮಾರ್ಗ ಬೇರೊಂದಿದೆ, ಅದನ್ನು ಹುಡುಕು. ಹೀಗೆ ನನ್ನ ಶಾರೀರಿಕ ಹಂತದಲ್ಲಿ ಪಡೆದ ಜ್ಞಾನ ಕೊನೆಯ ಜ್ಞಾನವಾಗಿರಲಿಲ್ಲ.
ಆನಂತರ ನಾನು ನಿಧಾನವಾಗಿ ನನ್ನ ಓದಿನ ಕಡೆ ಗಮನ ಹರಿಸತೊಡಗಿದೆ. ನಾನು ಸ್ನಾತಕ ವಿದ್ಯೆಯನ್ನು ಮುಗಿಸಿ ಸ್ನಾತಕೋತ್ತರ ವಿದ್ಯೆಯನ್ನು ಮುಗಿಸಿದೆ. ನಾನು ಒಂದು ನೌಕರಿಯನ್ನು ಪಡೆದು ಅದರಲ್ಲಿ ನನ್ನ ಬೌದ್ಧಿಕ ಜ್ಞಾನವನ್ನು ಉಪಯೋಗಿಸಿದೆ. ನನ್ನ ಕಾರ್ಯಕ್ಷೇತ್ರದಲ್ಲಿ ನನ್ನ ಬಗ್ಗೆ ಪ್ರಾಮಾಣಿಕ ಆದರೆ ಅನುಭವ ಕೊಂಚ ಕಡಿಮೆಯುಳ್ಳವನು ಎಂಬ ಅಭಿಪ್ರಾಯವಿತ್ತು. ನನ್ನ ಮಾಲೀಕರು ಹೇಳುತ್ತಿದ್ದರು, ಒಬ್ಬ ಅನುಭವವನ್ನು ಸಮಯ ಹೋದ ಹಾಗೆ ಪಡೆಯಬಹುದು, ಆದರೆ ವ್ಯಕ್ತಿ ಮೂಲಭೂತವಾಗಿ ಪ್ರಾಮಾಣಿಕನಾಗಿರಬೇಕು. ತನಗಿಂತ ಉತ್ತಮವಿರುವವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವುದೇ ಮ್ಯಾನೇಜ್ಮೆಂಟಿನ ಕಲೆಯಾಗಿದೆ. ನಾನು ಆ ಕಲೆಯನ್ನು ಕಂಡುಕೊಂಡೆ. ನನ್ನ ಕೆಳಗೆ ಕೆಲಸ ಮಾಡುತ್ತಿದ್ದ ನನಗಿಂತ ತುಂಬ ಕಿರಿಯ ಕೆಲಸಗಾರರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ನನಗೆ ಇನ್ನೂ ನೆನಪಿದೆ, ಒಮ್ಮೆ ನಾನು ಆಡಿಟ್ ಕೆಲಸ ನಿಮಿತ್ತ ನಮ್ಮ ಕಚೇರಿಯ ಜವಾನ ರಾಮ್ ಪ್ರಸಾದನನ್ನು ಕರೆದುಕೊಂಡು ಒಂದು ಫ್ಯಾಕ್ಟರಿಗೆ ಹೋಗಿದ್ದೆ. ಆದರೆ ಆ ಫ್ಯಾಕ್ಟರಿ ಮುಚ್ಚಿ ಹೋಗಿತ್ತು. ಆದರೂ ಹಳೆಯ ಲೆಕ್ಕಪತ್ರಗಳನ್ನು ನೋಡುವ ಕೆಲಸವಿತ್ತು. ಊಟದ ಸಮಯಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಇಲ್ಲದ ಕಾರಣ ನಾನು ಕಾರು ತೆಗೆದುಕೊಂಡು ಪಟ್ಟಣಕ್ಕೆ ಬಂದು ಹಿಂತಿರುಗುವಾಗ ಹೊಸ ಬುತ್ತಿ ಪಾತ್ರೆಯಲ್ಲಿ ರಾಮ್ ಪ್ರಸಾದನಿಗಾಗಿ ಊಟವನ್ನು ತೆಗೆದುಕೊಂಡು ಹೋಗಿದ್ದೆ. ಅವನು ಆ ಊಟವನ್ನು ಯಾವತ್ತೂ ಮರೆಯಲಿಲ್ಲ. ಆ ದಿವಸ ಆ ಮರುಭೂಮಿಯಂತಹ ಸ್ಥಳದಲ್ಲಿ ನನಗೆ ಊಟ ತರುವುದನ್ನು ನೀವು ಮರೆತಿಲ್ಲವಲ್ಲ ಎನ್ನುತ್ತಿದ್ದ. ಆದ್ದರಿಂದಲೇ ಎಲ್ಲ ಕೆಲಸಗಾರರು ನಾನು ಬರುವಾಗ ಸಂತೋಷ ಪಡುತ್ತಿದ್ದರು. ನಾನು ನನ್ನ ನೌಕರಿಯಲ್ಲಿ ಅನುಭವವನ್ನು ಪ್ರಾಮಾಣಿಕತೆಯಿಂದ ಕಲಿತೆ. ಸದಾ ಎಲ್ಲ ಬಗೆಯ ಕೆಲಸಗಳನ್ನು ಮಾಡಲು ತಯಾರಾಗಿರುತ್ತಿದ್ದೆ. ನಾನು ನೌಕರಿಯಲ್ಲಿದ್ದಾಗಲೂ ನನ್ನ ಅನ್ವೇಷಣೆ ಮುಂದುವರಿದಿತ್ತು. ನಾನು ನಿಯಮಿತವಾಗಿ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಿದ್ದೆ. ಯಾವಾಗಲೂ ಒಬ್ಬರಿಗಾಗಿ ಹುಡುಕುತ್ತಲೇ ಇದ್ದೆ. ಹೌದು, ನಾನು ಒಂದು ಜೀವಂತ ಗುರುವಿಗಾಗಿ ಹುಡುಕುತ್ತಿದ್ದೆ. ಯಾಕೆಂದರೆ ಒಬ್ಬ ಜೀವಂತ ಗುರುವಿಗೆ ಮಾತ್ರ ನಮ್ಮ ಜೀವನದ ಯಾತ್ರೆಯಲ್ಲಿನ ಮೊದಲ ತಂಗುದಾಣ ಯಾವುದೆಂದು ತಿಳುವಳಿಕೆ ಇರುತ್ತದೆ. ನನಗಿನ್ನೂ ನೆನಪಿದೆ, ಕೋಲ್ಕತ್ತಾ ಕಚೇರಿ ವೇಳೆಗಳಲ್ಲಿ ನಾನು ಹೌರಾ ಬ್ರಿಡ್ಜ್ ಬಳಿ ಗಂಗಾ ನದಿಯ ಇಳಿದಾಣಗಳಿಗೆ ಹೋಗಿ ನಿಂತುಕೊಂಡು ನದಿಯನ್ನೇ ದೃಷ್ಟಿಸುತ್ತಾ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲೋ ಒಂದು ಕಡೆ ಈ ನದಿಯ ನೀರು ಖಂಡಿತವಾಗಿಯೂ ಸಾಗರವನ್ನು ಸೇರುತ್ತದೆ ಎಂದು ಯೋಚಿಸುತ್ತಿದ್ದೆ. ಹಾಗೆಯೇ ಜೀವಂತ ಗುರುವೊಬ್ಬರು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿ ಅವರೊಂದಿಗೆ ಹೋಗಿ ನಾನು ಸಮಾಧಾನವನ್ನು ಪಡೆಯಲು ಸಾಧ್ಯವಿದೆ ಎಂದು ಆಲೋಚಿಸುತ್ತಿದ್ದೆ. ಅಲ್ಲಿಯೇ ನದಿಯ ದಂಡೆಯ ಮೇಲೆ ಒಬ್ಬ ಪುಣ್ಯಪುರುಷ ತನ್ನ ಎದುರಿಗೆ ಬೆಂಕಿಯನ್ನು ಹೊತ್ತಿಸಿಕೊಂಡು ಕುಳಿತಿರುತ್ತಿದ್ದ. ಸಂಜೆಯ ಸಮಯ ಕೆಲಸಗಾರರು ಅವನ ಸುತ್ತಲೂ ಕುಳಿತು ಭಜನೆಯನ್ನು ಹಾಡುತ್ತಿದ್ದರು. ನಾನು ಆ ಬಾಬಾರನ್ನು ನೋಡ್ತಾ ನಿಲ್ಲುತ್ತಿದ್ದೆ. ಕೆಲವೊಮ್ಮೆ ಅವರು ನನ್ನ ಕಡೆ ನೋಡುತ್ತಿದ್ದರು. ಆದರೆ ನಮ್ಮ ಪರಿಚಯ ಅಷ್ಟೇ ಆಗಿತ್ತು. ಕಚೇರಿಯ ಕಡೆಯಿಂದ ಅದೆಷ್ಟು ಔತಣಕೂಟಗಳು ಬೇರೆ ಬೇರೆ ಹೋಟೆಲುಗಳಲ್ಲಿ ನಡೆಯುತ್ತಿದ್ದವು. ಇವೆಲ್ಲವೂ ವ್ಯವಹಾರಕ್ಕೆ ಸಂಬಂಧಿಸಿದ ಔತಣಕೂಟಗಳಾಗಿದ್ದವು. ಈ ಔತಣಕೂಟಗಳನ್ನು ಏರ್ಪಡಿಸಲು ತಗಲುವ ವೆಚ್ಚಗಳಿಗೆ ನಾನು ಭಾಗಿಯಾಗುತ್ತಿದ್ದೆ. ಆದರೆ ಮಾಂಸಾಹಾರಿ ಉಪಹಾರ ಹಾಗೂ ಶರಾಬು ಇದ್ದಲ್ಲಿ ನಾನು ಭಾಗವಹಿಸುತ್ತಿರಲಿಲ್ಲ. ಮೊದಲಿಗೆ ಪ್ರಬಂಧಕರು ನನ್ನನ್ನು ಶರಾಬು ಕುಡಿಯಲು ಒತ್ತಾಯಿಸುತ್ತಿದ್ದರು. ನಾನು ಬೇಡವೆಂದು ನಿರಾಕರಿಸಿದಾಗ ಕುಡಿಯುವಂತೆ ಪುಸಲಾಯಿಸುತ್ತಿದ್ದರು. ಕೆಲವೊಮ್ಮೆ ನನ್ನನ್ನು ಪಂಡಿತ ಮಹಾರಾಜನೆಂದು ಕರೆದು ಚುಡಾಯಿಸುತ್ತಿದ್ದರು. ಆದರೆ ಬರಬರುತ್ತಾ ಅವರು ಒತ್ತಾಯಿಸುವುದನ್ನು ಬಿಟ್ಟರು. ನನ್ನನ್ನು ಅವರು ಈ ಕಾರಣಕ್ಕಾಗಿಯೇ ಗೌರವಿಸುತ್ತಿರುವುದನ್ನು ಗಮನಿಸುತ್ತಿದ್ದೆ. ನಾನು ಎಲ್ಲರ ಹಾಗೆ ಅಲ್ಲ, ನಾನು ಬೇರೊಂದು ರೀತಿಯ ವ್ಯಕ್ತಿಯೆಂದು ಬಣ್ಣಿಸುತ್ತಿದ್ದರು. ಆ ಸಮಯದಲ್ಲಿ ನನ್ನ ಮನಸ್ಸಿನ ಸ್ಥಿತಿ ಒಂದು ವಿಚಿತ್ರ ರೀತಿಯಲ್ಲಿ ಪರಿವರ್ತಿತಗೊಂಡದ್ದು ನನಗೆ ನೆನಪಿದೆ. ನಾನು ಯಾವಾಗಲೂ ನನ್ನ ಗುರುವಿನ ಬಗ್ಗೆ ಚಿಂತಿಸುತ್ತಿದ್ದೆ. ಅವರು ಯಾರಿರಬಹುದು, ಅವರು ನೋಡಲು ಹೇಗಿರಬಹುದು, ನಾನು ಅವರನ್ನು ತಲುಪುವುದಾದರೂ ಹೇಗೆ ಎಂದೆಲ್ಲ ಆಲೋಚಿಸುತ್ತಿದ್ದೆ. ಒಮ್ಮೆ ನಾನು ಕೋಲ್ಕತ್ತಾದ ಶ್ರೀ ರಾಮಕೃಷ್ಣ ಗುರುಗಳ ಸ್ಥಳದ ಪಕ್ಕದಲ್ಲಿದ್ದ ದಕ್ಷಿಣೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಕುಳಿತು ಹೀಗೆ ಯೋಚಿಸತೊಡಗಿದೆ, ನೀವು ಈ ಹಿಂದೆ ಗುರುವಾಗಿದ್ದರಲ್ಲವೇ? ಆದರೆ ನನಗೆ ಏನು ಉಪಯೋಗವಿದೆ? ನನಗೆ ಈಗಿನ ಕಾಲದ ಗುರು,
ಆಧ್ಯಾತ್ಮಿಕ ಅನುಭವವನ್ನು ಕೊಡುವ ಗುರು ಬೇಕು. ನಾನು ನಿಮ್ಮ ಜೀವಿತ ಕಾಲದಲ್ಲಿ ಇದ್ದಿದ್ದರೆ ಹೇಗಿರುತ್ತಿತ್ತು? ಆದರೆ ನಾನೀಗ ನಿಮ್ಮ ಜೀವಿತ ಕಾಲದಲ್ಲಿ ಇಲ್ಲವಲ್ಲ. ನೀವು ಶಕ್ತಿಯ ಮಾಧ್ಯಮವಾಗಿದ್ದರಲ್ಲವೇ? ಶಕ್ತಿಯು ನಿಮ್ಮ ಶರೀರದಿಂದ ಹೊರಹೊಮ್ಮುತ್ತಿತ್ತಲ್ಲವೇ? ಶಕ್ತಿಯು ಶಾಶ್ವತವಾಗಿರುವಂತಹದ್ದು. ಆದುದರಿಂದ ಅದು ಇವತ್ತಿಗೂ ಇರಬೇಕು. ಈಗಿರುವ ಶಕ್ತಿಯ ರೂಪ ಹೇಗಿರಬಹುದು? ಅದು ಯಾವ ಮಾಧ್ಯಮದ ಮೂಲಕ ಹರಿದು ಬರುತ್ತಿರಬಹುದು? ಯಾವ ಶಕ್ತಿ ಎಂದರೆ ಆ ಶಕ್ತಿಯನ್ನು ಪಡೆದ ದೇಹ ಶಾರೀರಿಕ ಹಾಗೂ ಮಾನಸಿಕ ಹಂತದಲ್ಲಿ ಸರ್ವೋಚ್ಚ ಶಿಖರವನ್ನು ತಲುಪಿ ಆನಂತರ ಆತ್ಮದ ಹಂತವನ್ನು ತಲುಪುವ ಶಕ್ತಿ. ಶಾರೀರಿಕ ಹಂತದಲ್ಲಿ ಜೀವಂತವಾಗಿದ್ದರೂ ಆ ಶಕ್ತಿಯನ್ನು ಪಡೆದ ಮೇಲೆ ಜೀವಂತವಾಗಿರಬೇಕೆಂಬ ಉದ್ದೇಶವಿರದಂತೆ ಮಾಡುವ ಶಕ್ತಿ. ಒಬ್ಬ ವ್ಯಕ್ತಿಗೆ ತನ್ನ ಜೀವನವೇ ಕೊನೆಗೊಳ್ಳಲಿ ಎಂಬ ಬಯಕೆ ಮೂಡಿಸಬಹುದಾದಂಥ ಶಕ್ತಿ ಇರುವ ಆ ವ್ಯಕ್ತಿ ಯಾರಿರಬಹುದು? ಒಬ್ಬನ ಬಯಕೆಗಳು ಅವನ ಜೀವಿತ ಕಾಲದಲ್ಲೇ ಕೊನೆಗೊಂಡರೆ ಅದು ಮೋಕ್ಷವೆನಿಸಿಕೊಳ್ಳುತ್ತದೆ. ಅಂತಹ ಮೋಕ್ಷವನ್ನು ಪಡೆದಾತ ವಿಶ್ವಚೇತನದ ಮಾಧ್ಯಮವಾಗಿರುತ್ತಾನೆ. ಅಂತಹ ಒಂದು ವ್ಯಕ್ತಿ ಯಾರಿರಬಹುದು? ಅಂತಹ ವ್ಯಕ್ತಿಯನ್ನು ನಾನು ಯಾವಾಗ ಭೇಟಿ ಮಾಡಬಹುದು? ಹೀಗೆ ನಾನು ಕುತೂಹಲವೆಂಬ ದಾಹದಿಂದ ಬಳಲಿದ್ದೆ. ನಾನು ಅಲ್ಲಿ ಕುಳಿತು ಪ್ರಾರ್ಥಿಸತೊಡಗಿದೆ. ಠಾಕೂರ್ಜಿ, ದಯವಿಟ್ಟು ನನಗೆ ನನ್ನ ಗುರು ಸಿಗುವಂತೆ ಮಾಡಿ. ಆ ಸಮಯದಲ್ಲಿ ನಾನು ತಾಯಿಯಿಂದ ಬೇರ್ಪಟ್ಟ ಮಗುವಿನಂತಾಗಿದ್ದೆ. ಅಮ್ಮನನ್ನು ಅಲ್ಲಿ ಇಲ್ಲಿ ಹುಡುಕುವ ಮಗು ಅಳುತ್ತಿದ್ದರೆ ಅದಕ್ಕೆ ಸಿಹಿ ತಿಂಡಿ ಬಿಸ್ಕತ್ತುಗಳನ್ನು ಕೊಟ್ಟು ಸಂತೈಸಿದಾಗ ಅದು ಏನನ್ನು ತೆಗೆದುಕೊಳ್ಳಲು ನಿರಾಕರಿಸಿ ಅಮ್ಮ 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 ಎನ್ನುತ್ತಾ ಚೀರುತ್ತಾ ಅಲೆದಾಡುವ ಆ ತಾಯಿಯನ್ನು ಕಳೆದುಕೊಂಡ ಮಗುವಿನ ಸ್ಥಿತಿಯಾಗಿತ್ತು. ನನಗೆ ನನ್ನ ಜೀವನದಲ್ಲಿ ಆಸಕ್ತಿಯೇ ಇಲ್ಲದಂತಿತ್ತು. ನಾನು ಎಲ್ಲ ಕಡೆ ಗುರುವಿಗಾಗಿ ಹುಡುಕುತ್ತಿದ್ದೆ. ಒಂದು ಸಂಜೆ ನಾನು ಗಂಗಾ ನದಿಯ ದಂಡೆಯ ಮೇಲೆ ಕುಳಿತು ಕೆಲಸಗಾರರ ಗುಂಪು ಭಜಿಸುತ್ತಾ ದೇವರ ನಾಮಗಳನ್ನು ಆಲಿಸುತ್ತಾ ಕುಳಿತಿದ್ದೆ. ಅಲ್ಲಿ ಕುಳಿತಿದ್ದ ಸಾಧು ಹೇಳಿದರು, ಈಗ ನಿನಗೆ ಸಮಯ ಬಂದು ಒದಗಿದೆ. ತಾರಕೇಶ್ವರಕ್ಕೆ ಪ್ರಯಾಣ ಬೆಳೆಸು. ಮುಂದಿನ ಮಾರ್ಗ ನಿನಗೆ ಅಲ್ಲಿಂದಲೇ ತೆರೆದುಕೊಳ್ಳುತ್ತದೆ. ಮರುದಿನವೇ ನಾನು ಕೋಲ್ಕತ್ತಾದಿಂದ ತಾರಕೇಶ್ವರಕ್ಕೆ ಪ್ರಯಾಣ ಬೆಳೆಸಿದೆ. ಅಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿ ಒಂದು ಚಿಕ್ಕ ಶಿವ ದೇವಾಲಯವಿತ್ತು. ನಾನು ಆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮುಗಿಸಿ ಹಿಂತಿರುಗಿದೆ. ಆ ಪ್ರಯಾಣದ ನಂತರ ನನಗೆ ಏನಾದರೂ ಪಡೆದನೆಂದು ಅನಿಸಲಿಲ್ಲ. ಅದು ಒಂದು ಸಾಮಾನ್ಯ ದೇವಸ್ಥಾನವಾಗಿತ್ತು. ಆ ಹಳ್ಳಿಯು ಒಂದು ಸಾಮಾನ್ಯ ಹಳ್ಳಿಯಾಗಿತ್ತು. ನಾನು ಅಲ್ಲಿ ಯಾರನ್ನೂ ಭೇಟಿ ಮಾಡಲಿಲ್ಲ. ಹಾಗೆಯೇ ಅಲ್ಲಿ ಏನನ್ನೂ ಪಡೆದಿರಲಿಲ್ಲ. ಕೆಲವೊಮ್ಮೆ ನನಗನಿಸುತ್ತಿತ್ತು, ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು ಎಷ್ಟೊಂದು ಅವಿವೇಕದಿಂದ ಇರುತ್ತೇವೆಂದರೆ ಆತ್ಮದ ಹಂತದಿಂದ ಏನಾದರೂ ದೊರೆತರೂ ಅದರ ಅರಿವು ನಮಗುಂಟಾಗುವುದಿಲ್ಲ. ಇಂತಹ ರೀತಿಯ ಘಟನೆ ಅಲ್ಲಿಯೂ ನಡೆದಿತ್ತು. ಒಂದು ಆಧ್ಯಾತ್ಮಿಕ ಅನುಭವವನ್ನು ಪಡೆಯಬೇಕಾದರೆ ಒಬ್ಬ ಅತಿ ಸೂಕ್ಷ್ಮನಾಗಬೇಕು. ಅವನಿಗೆ ಸಂವೇದನಾಶೀಲತೆ ಬೇಕು. ಈ ರೀತಿಯಾದ ಅತಿ ಸಂವೇದನಾಶೀಲತೆಯನ್ನು ಪಡೆಯಬೇಕಾದರೆ ಅತಿ ಸೂಕ್ಷ್ಮ ಚಿತ್ತ ಬೇಕು. ಈ ಅತಿ ಸೂಕ್ಷ್ಮ ಚಿತ್ತವನ್ನು ಪಡೆಯಬೇಕಾದರೆ ನಿರ್ವಿಕಾರ ಸ್ಥಿತಿಯನ್ನು ತಲುಪಬೇಕು. ಮನುಷ್ಯ ಭೂತಕಾಲ ಹಾಗೂ ಭವಿಷ್ಯಕಾಲದ ವಿಚಾರಗಳಲ್ಲಿ ಮುಳುಗಿ ತನ್ನ ಚಿತ್ತವನ್ನು ಬಹು ದುರ್ಬಲ ಸ್ಥಿತಿಯಲ್ಲಿಟ್ಟುಕೊಂಡಿರುತ್ತಾನೆ. ಇದರಿಂದಾಗಿ ಮನುಷ್ಯನ ಸಂವೇದನಾ ಶಕ್ತಿ ಕಡಿಮೆಯಾಗಿ ಬಿಡುತ್ತದೆ. ನಾನು ಅಲ್ಲಿಗೆ ಹೋಗಿ ವಾಪಸ್ಸು ಕೋಲ್ಕತ್ತಾಕ್ಕೆ ಮರಳಿದೆನು. ಆನಂತರ ನನ್ನ ದಿನಗಳು ಎಂದಿನಂತೆ ಮುಂದುವರೆದವು. ನನಗೆ ಒಂದು ಜೀವಂತ ಗುರು ಸಿಕ್ಕಿ ಈ ಹುಡುಕಾಟವನ್ನು ಕೊನೆಗೊಳಿಸಬೇಕೆಂಬ ಬಲವಾದ ಆಕಾಂಕ್ಷೆ ಹಾಗೆ ಮುಂದುವರಿದು ಅದು ಯಾವಾಗ ಆಗಬಹುದೆಂಬ ನಿರೀಕ್ಷೆಯಿಂದಲೇ ದಿನಗಳನ್ನು ಕಳೆದೆ. ಶಿವಬಾಬಾರವರ ದಿವ್ಯ ದರ್ಶನವಾಗುವ ಈ 1 ವರ್ಷದ ಮೊದಲು ಒಂದು ಬಗೆಯ ಚಡಪಟಿಕೆಯುಂಟಾಗುತ್ತಿತ್ತು. ಜೀವನದಲ್ಲಿ ಮೊದಲ ಬಾರಿ ಗುರುದರ್ಶನದ ದಾಹ ಹೆಚ್ಚಾಗಿ ನಂತರ ನನಗೆ ತೃಪ್ತಿಯನ್ನು ತಂದಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈಗ ಶಾಂತಿ ಪಾಠ. ಓಂ ದ್ಯೋ ಶಾಂತಿ
ಅಂತರಿಕ್ಷಗುಂ ಶಾಂತಿಃ ಪೃಥ್ವೀ ಶಾಂತಿಃ आपः शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्मशान्ति सर्वगुं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।